ನಮಸ್ಕಾರ. ತಮ್ಮೆಲ್ಲರಿಗೂ ತಿಳಿದಿರುವಂತೆ 27-28 ಒಂದು ವಿಶೇಷವಾದ ಹಬ್ಬದ ವಾತಾವರಣವನ್ನು ವಿದ್ಯಾಪೀಠ ದೇವಸ್ಥಾನದ ಪಕ್ಕದಲ್ಲಿರುವಂತಹ ಒಂದು ಜಾಗದಲ್ಲಿ ತಾವು ನೋಡಿದಿರಿ. ಅಲ್ಲಿ ಬಹಳಷ್ಟು ಮಹಿಳೆಯರ ಸಂಘಟನೆ ಆಯಿತು. ಮಹಿಳಾ ಸಂಘಟನೆಗೋಸ್ಕರ ಈ ಒಂದು ವಿಶೇಷವಾದಂತಹ ಶ್ರೀನಿವಾಸ ಕಲ್ಯಾಣೋತ್ಸವ, ಭಜನಾ ಕಾರ್ಯಕ್ರಮ ಹಾಗೂ 18 ಅಧ್ಯಾಯ ಭಗವದ್ಗೀತೆಯನ್ನು ನಾವು ಓದಿಸಿದ್ವು. ಅದೊಂದು ಮಹಿಳಾ ತಂಡದವರು ಬಂದಿದ್ದರು. ಬಹಳಷ್ಟು ಮಹಿಳೆಯರು ಅಲ್ಲಿ ಒಟ್ಟಾಗಿದ್ದರು. ಮಹಿಳಾ ಸಂಘಟನೆಯೇ ಕಷ್ಟ, ಅಂಥದ್ರಲ್ಲೂ ವಿಶೇಷವಾಗಿ ಎಲ್ಲ ಮಹಿಳೆಯರು ಸೇರಿರೋದು ಭಾರೀ ಕಷ್ಟ. 500-600 ಮಹಿಳೆಯರು ಬಂದು ಹೋಗಿರುವುದು ನಮಗೆ ಬಹಳ ಸಂತೋಷವಾಯಿತು. ಅಲ್ಲಿ ಬಹಳಷ್ಟು ಮಹಿಳಾ ಮಣಿಯರು ಸ್ಟಾಲ್ ಇಟ್ಟಿದ್ರು, ಅಂದರೆ ವ್ಯಾಪಾರ ಮಳಿಗೆಯನ್ನು ಇಟ್ಟಿದ್ರು. ಅವರಿಗೆಲ್ಲ ನಮ್ಮ ಮಹಿಳೆಯರಿಂದ ವ್ಯಾಪಾರವೂ ಆಯಿತು ಅಂತ ಅಂದ್ಕೋತೀನಿ. ಹಾಗೆಯೇ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಮಾಡಬೇಕು ಅಂತ ಬಹಳ ಚೆನ್ನಾಗಿ ಹೂವಿನ ಅಲಂಕಾರದಲ್ಲಿ ನಾವು ಮಾಡಿದ್ವು. ಕೇಳಿಕೊಂಡಾಗ ಗೌತಮಿ ಸಮಾಜದ ಮಹಿಳೆಯರು ನನಗೆ ಬಹಳಷ್ಟು ಹೂವಿಗೋಸ್ಕರ ದುಡ್ಡನ್ನು ಕೊಟ್ಟರು. ಹಾಗೆಯೇ ಕೊನೆಗೆ ವಾದ್ಯ ಮೇಳ ಕೆಲವೆಲ್ಲ ನಮಗೆ ಸಿಕ್ಕಿರಲಿಲ್ಲ. ಅರುಣ್ ಹಿರಿಯಣ್ಣವರು ನಮ್ಮ ಜೊತೆ ಕೈಗೂಡಿ ಅದನ್ನು ಯಶಸ್ವಿಯಾಗಿ ನಡೆಸಿಕೊಟ್ರು ಅನ್ನೋದಕ್ಕೆ ನಾನು ಬಹಳ ಸಂತೋಷ ಪಡ್ತೀನಿ. ಇದರಲ್ಲಿ ಒಂದು ಟೀಮ್ ಬಹಳಷ್ಟು ಒಳ್ಳೆಯ ಕೆಲಸವನ್ನು ಮಾಡಿದೆ. ನನ್ನ ಜೊತೆ ಕೈ ಜೋಡಿಸಿದ ಎಲ್ಲ ಮಹಿಳೆಯರಿಗೆ ನಾನು ಧನ್ಯವಾದ ಹೇಳ್ತೀನಿ. ಹಾಗೆಯೇ MGSK ವತಿಯಿಂದ ಆವತ್ತಿನ ವಧುವರರ ಸಮಾವೇಶ ನಡೆದು ನಾವು ನಿಮಗೆ ಬಹಳಷ್ಟು ವಧುವರರು, ಅಂದರೆ 100ಕ್ಕಿಂತಲೂ ಜಾಸ್ತಿ ವಧುವರರ ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ವು. ಎಲ್ಲರಿಗೆ ಶ್ರೀನಿವಾಸನ ದಯದಿಂದ ಕಂಕಣ ಭಾಗ್ಯ ಕೂಡಿ ಬರಲಿ ಅಂತ ಕೇಳ್ಕೊಳ್ತೀನಿ.